ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಹುಕ್ಕೇರಿಯ ಪುರಸಭೆಯ ಸಭಾಭವನದಲ್ಲಿ ಅಧ್ಯಕ್ಷ ಅನ್ನಪ್ಪ ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ಪುರಸಭೆಯ 2022-23ನೇ ಸಾಲಿನ ಬಜೆಟ್ ಸಭೆ ಜರುಗಿತು. ಹುಕ್ಕೇರಿ ಪುರಸಭೆಯ 2022-23ನೇ ಸಾಲಿನ ಬಜೆಟ್ ಮಂಡನೆ ಬುಧವಾರದಂದು ಮುಂಜಾನೆ 11 ಗಂಟೆಗೆ ಪುರಸಭಾ ಸಭಾಭವನದಲ್ಲಿ ಅನ್ನಪ್ಪ ಕಲ್ಗೌಡ ಪಾಟೀಲ್ ಅಧ್ಯಕ್ಷರು, ಪುರಸಭೆ ಹುಕ್ಕೇರಿಯವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ಮುಖ್ಯಾಧಿಕಾರಿಗಳಾದ ಎಂಹುಯಿದ್ ಜಾಧವ್ ಇವರ ಸಮ್ಮುಖದಲ್ಲಿ ಸನ್ 2022-23ನೇ ಸಾಲಿನ 3.95 ಲಕ್ಷ ಉಳಿತಾಯದ ಕರಡು ಆಯವ್ಯಯವನ್ನ ಓದಲಾಯಿತು. ಪುರಸಭೆಯ ಮುಖ್ಯಾಧಿಕಾರಿಗಳಾದ ಎಂಹುಯಿದ್ ಜಾಧವ್, ಕೆಎಂಎಎಸ್ ಶ್ರೇಣಿ 2 ಇವರು ಒಟ್ಟು 14.95 ಆಯ ಮತ್ತು ರೂಪಾಯಿ 14.91 ಕೋಟಿ ವ್ಯಯ ಉಳ್ಳ ಒಟ್ಟು 3.95 ಲಕ್ಷಗಳ ಉಳಿತಾಯದ ಅಂದಾಜು ಪತ್ರಿಕೆಯನ್ನ ಮಂಡಿಸಿದ್ರು. ಅದರಂತೆ ಸನ್ 2022-23ನೇ ಸಾಲಿನ ಆಯವ್ಯಯಕ್ಕೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮಂಜೂರಿ ನೀಡಿದ್ರು. ಈ ಆಯವ್ಯಯದಲ್ಲಿ ಎಸ್ಎಫ್ಸಿ ಮತ್ತು ಸ್ಥಳೀಯ ನಿಧಿ ಅಡಿ 29.00 ಅಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೂಪಾಯಿ 14.56 ಲಕ್ಷ ಕಾಯ್ದಿರಿಸಿದ್ದು, 7.25% ಅಡಿ ಇತರೆ ಹಿಂದುಳಿದ ವರ್ಗಗಳ ಬಡತನ ನಿರ್ಮೂಲನೆ ಕಾರ್ಯಕ್ರಮಕ್ಕಾಗಿ ರೂಪಾಯಿ 3.80 ಲಕ್ಷ ಹಾಗೂ 5% ಅಡಿ ಅಂಗವಿಕಲರ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ರೂಪಾಯಿ 2.62 ಲಕ್ಷಗಳ ಅನುದಾನವನ್ನು ಕಾಯ್ದಿರಿಸಿ ಹುಕ್ಕೇರಿ ಪುರಸಭೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಾದ ರಸ್ತೆ ಚರಂಡಿಗೆ 2.60 ಕೋಟಿ, ನೀರು ಸರಬರಾಜು ನಿರ್ವಹಣೆಗೆ 54.60 ಲಕ್ಷ, ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೆ ಮತ್ತು ನಿರ್ವಹಣೆ ಸಲುವಾಗಿ 18.50 ಲಕ್ಷ, ಘನತ್ಯಾಜ್ಯ ವಸ್ತು ನಿರ್ವಹಣೆಗೆ 22.50 ಲಕ್ಷ, ಬೀದಿ ದೀಪದ ನಿರ್ವಹಣೆಗೆ 15 ಲಕ್ಷ ಮತ್ತು ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿ ವೈಯಕ್ತಿಕ ಶೌಚಾಲಯಕ್ಕಾಗಿ 15 ಲಕ್ಷಗಳನ್ನ ಕಾಯ್ದಿರಿಸಿ ಪುರಸಭೆಯ ಸರ್ವಾಂಗೀಣ ಅಭಿವೃದ್ಧಿಗೊಳಿಸಲು ಅಧ್ಯಕ್ಷರು ಪುರಸಭೆ ಹುಕ್ಕೇರಿ ಇವರು ಪುರಸಭೆಯ ಸನ್ 2022-23ನೇ ಸಾಲಿನ ಅಂದಾಜು ಆಯವ್ಯಯ ಪತ್ರಿಕೆಗೆ ಮಂಜೂರಾತಿ ನೀಡಿದ್ರು. ಬಜೆಟ್ ಸಭೆಯಲ್ಲಿ ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಇಂದು ದೇಶದಲ್ಲಿ ಅನೇಕ ಬದಲಾವಣೆ ಕೆಲವು ರಾಜ್ಯದಲ್ಲಿ ನೋಡಿದ್ದೇವೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ಬಯಸುವ ಮತ್ತು ಆಮ್ ಆದ್ಮಿ ಪಕ್ಷದಂತೆ ಕೆಲವು ಸಿದ್ಧಾಂತ ನಮ್ಮ ರಾಜ್ಯದಲ್ಲಿ ಜಾರಿಗೊಳಿಸಿದರೆ ಜನಸಾಮಾನ್ಯರಿಗೆ ಅನುಕೂಲವಾಗುತ್ತದೆ. ಇದು ನಮ್ಮ ಪಕ್ಷದಲ್ಲಿ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಸ್ವ ಇಚ್ಛೆಯಿಂದ ಅಂಚೆ ಮುಖಾಂತರ ಬಿಜೆಪಿಗೆ ರಾಜೀನಾಮೆ ಸಲ್ಲಿಸುತ್ತಿದ್ದೇವೆಂದು ಬಿಜೆಪಿ ಮಂಡಲ ಸದಸ್ಯರು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಮಂಡಳದ ಸದಸ್ಯರಿಂದ ರಾಜೀನಾಮೆ ನೀಡಿ ಕಸಬರಗಿಯತ್ತ ಸಾಗಿದ ಬಿಜೆಪಿ ಕಾರ್ಯಕರ್ತರು. ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕು ಮುಂಡರ್ಗಿ ಮಂಡಳದ ಕಾರ್ಯಕರ್ತರಿಂದ ರಾಜೀನಾಮೆ. ಮುಂಡರ್ಗಿ ನಗರದಲ್ಲಿ ಸುಮಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ರು. ಈ ವೇಳೆ ಮಾತನಾಡಿದ ಮಲ್ಲಿಕಾರ್ಜುನ ದೊಡ್ಡಮನಿ, ಇಂದು ದೇಶದಲ್ಲಿ ಅನೇಕ ಬದಲಾವಣೆ ಕೆಲವು ರಾಜ್ಯದಲ್ಲಿ ನೋಡಿದ್ದೇವೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ಬಯಸುವ ಮತ್ತು ಆಮ್ ಆದ್ಮಿ ಪಕ್ಷದಂತೆ ಕೆಲವು ಸಿದ್ಧಾಂತ ನಮ್ಮ ರಾಜ್ಯದಲ್ಲಿ ಜಾರಿಗೊಳಿಸಿದರೆ ಜನಸಾಮಾನ್ಯರಿಗೆ ಅನುಕೂಲವಾಗುತ್ತೆ. ಇದು ನಮ್ಮ ಪಕ್ಷದಲ್ಲಿ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಸ್ವ ಇಚ್ಛೆಯಿಂದ ಅಂಚೆ ಮುಖಾಂತರ ರಾಜೀನಾಮೆ ಸಲ್ಲಿಸುತ್ತಿದ್ದೇನೆ ಎಂದರು. ಸುಭಾಷ್ ಕುಂಬಾರ್ ಮಾತನಾಡಿ, ಬಿಜೆಪಿ ಪಕ್ಷ ಶ್ರೀಮಂತರ ಪಕ್ಷ. ಬಡವರ ಕಷ್ಟ ಆಲಿಸದೆ ಶ್ರೀಮಂತರನ್ನು ಮಾತ್ರ ಶ್ರೀಮಂತರನ್ನಾಗಿಸುವ ಪಕ್ಷ ಬಿಜೆಪಿ ಪಕ್ಷ ಎಂದರು. ಬಿಜೆಪಿ ಸರ್ಕಾರದ ಆಡಳಿತಕ್ಕೆ ಬೇಸತ್ತು ರಾಜೀನಾಮೆ ಸಲ್ಲಿಸುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಅಶೋಕ್ ಉಳ್ಳಾಗಡ್ಡಿ, ವಕೀಲರು ಶರಣಪ್ಪ ಕರ್ಕಣ್ಣವರ್, ಹುಚ್ಚಪ್ಪ ಕಾಟಗಿ, ಸುಭಾಷ್ ಎಚ್ ಕುಂಬಾರ್, ಮಲ್ಲಿಕಾರ್ಜುನ್ ದೊಡ್ಡಮನಿ ಸೇರಿದಂತೆ ಇತರ ಕಾರ್ಯಕರ್ತರು ಹಾಜರಿದ್ದರು. ನಾನು ಅಶೋಕ್ ಚಂದ್ರಾಸ್ ಉಳ್ಳಾಗಡ್ಡಿ, ಬಿಜೆಪಿಯ ಕಾರ್ಯಕರ್ತನಾಗಿ 2018ರಿಂದ ಇಲ್ಲಿವರೆಗೂ ಪಕ್ಷದ ಸಂಬಂಧ ದುಡಿದಿದ್ದೇವೆ. ಆದರೆ ಪಕ್ಷ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದಿದೆ. ಆನಂತರ ದೇಶದಲ್ಲಿ ಬದಲಾವಣೆ ಆಗ್ತಾಯಿದೆ. ಈಗ ಡೆಲ್ಲಿಯಲ್ಲಿ ಆಗಿದೆ, ಪಂಜಾಬ್ದಲ್ಲಿ ಆಗಿದೆ. ಈಗ ಬಡ ಜನರಿಗೆ ಎಲ್ಲ ಒಳ್ಳೆಯದಾಗಬೇಕಂತ ಹೇಳಿ ಉದ್ದೇಶದಿಂದ ನಾವು ಈ ಪಕ್ಷಕ್ಕೆ, ಇದು ಶ್ರೀಮಂತರ ಪಕ್ಷ ಬಿಜೆಪಿ, ಇದಕ್ಕೆ ರಾಜೀನಾಮೆ ಕೊಟ್ಟು ಆಮ್ ಆದ್ಮಿ ಪಾರ್ಟಿ ಸೇರ್ಬೇಕಂತ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಇವತ್ತು ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀವಿ. ನಾನು ಸುಭಾಷ್ ಕುಂಬಾರ್, ವಿದ್ಯಾನಗರ, ಮುಂಡ್ರಗಿ. ಸಕ್ರಿಯವಾಗಿ ನಾನು ಭಾರತೀಯ ಜನತಾ ಪಕ್ಷದಲ್ಲಿ 25 ವರ್ಷ ನಾನು ಸಕ್ರಿಯ ಕಾರ್ಯಕರ್ತನಾಗಿ ನಮ್ಗೆ ಯಾವುದೇ ಥರದ ಬಿ ಜೆ ಪಿ ಯಂತ್ರ ಅಥವಾ ಬಿ ಜೆ ಪಿ ಸಂಘಟನೆಯಿಂದ ನಮ್ಮನ್ನು ಯೂಸ್ ಮಾಡ್ಕೊಂತಾರೆ ಹೊತ್ತು ಯಾವುದೇ ಥರದ್ದು ನಮ್ಮನ್ನು ಇದು ಕಣ್ಗಣಿಸಿದ್ದಾರೆ. ಆದ ಕಾರಣ ನಾವು ಬಿ ಜೆ ಪಿ ಸದಸ್ಯತ್ವವನ್ನು ರಾಜೀನಾಮೆ ನೀಡ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಮಲ್ಲಿಕಾರ್ಜುನ್ ದೊಡ್ಡಮನಿ ಅಂತಂದು. ಇಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ
ಮುಂಡ್ರಿಗಿ ಮಂಡಲದ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಮಾಧ್ಯಮ ವಿಭಾಗದ ಸಂಚಾಲಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಇವತ್ತು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ದಿಲ್ಲಿಯ ಮಾದರಿಯನ್ನು ನಾವು ನೋಡಿ ಮತ್ತು ಪಂಜಾಬ್ನಲ್ಲಿ ಮೊನ್ನೆ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದು ಕೆಲವೇ ದಿನಗಳಲ್ಲಿ ಅನೇಕ ಉತ್ತಮವಾಗಿರುವಂಥ ಆಡಳಿತವನ್ನು ನೋಡಿ ನಾವು ಮನಸೋತು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ಮತ್ತು ನಮ್ಮ ಹುದ್ದೆಗೆ ರಾಜೀನಾಮೆ ಕೊಡಬೇಕಂತ ನಿರ್ಧಾರ ಮಾಡಿದ್ದೇವೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಇನ್ನೊಂದು ವಾರದಲ್ಲಿ ಸುಮಾರು 100 ಜನ ಸೇರಿಕೊಂಡು ಆಮ್ ಆದ್ಮಿ ಪಕ್ಷಕ್ಕೆ ನಾವು ಸೇರ್ಪಡೆ ಆಗಬೇಕನ್ನೋದನ್ನು ಸಂಪೂರ್ಣವಾಗಿ ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಮತ್ತು ಕೂಲಿ ಕಾರ್ಮಿಕರಿಗೆ, ಬಡವರಿಗೆ, ಶ್ರಮಿಕರಿಗೆ ಮತ್ತು ಉದ್ಯಮಿದಾರರಿಗೆ, ಸಾಕಷ್ಟು ಜನರಿಗೆ ಉಳಿತಾಯ ರೀತಿಯಲ್ಲಿ ಉತ್ತಮವಾಗಿರುವಂಥ ಆಡಳಿತವನ್ನು ಸನ್ಮಾನ್ಯ ಶ್ರೀ ಕೇಜ್ರಿವಾಲ್ ಅವರು, ಅರವಿಂದ್ ಕೇಜ್ರಿವಾಲ್ ಸಾಹೇಬರು ಕೊಡ್ತಾ ಇದ್ದಾರೆ. ಈಗಾಗಲೇ ನಾವು ಮೊನ್ನೆ ಗುಲ್ಬರ್ಗಕ್ಕೆ ಹೋದ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಜೋಡಿ ಮಾತಾಡಿದ್ದೇವೆ. ಇನ್ನೊಂದು ವಾರದಲ್ಲಿ ಸಾಕಷ್ಟು ಜನ ನಾವು ಆಮ್ ಆದ್ಮಿ ಪಕ್ಷವನ್ನು ಸೇರಲಿದ್ದೇವೆ. ಹಾಗಾಗಿ ಒಂದು ಪಕ್ಷವನ್ನು ಸೇರಬೇಕಾದ್ರೆ ಮತ್ತೊಂದು ಪಕ್ಷದಲ್ಲಿ ಇರಬಾರ್ದು. ಹಾಗಾಗಿ ಏನು ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದೀವಿ, ಆ ಒಂದು ಭಾರತೀಯ ಜನತಾ ಪಾರ್ಟಿಗೆ ನನ್ನ ಹುದ್ದೆಗಳಾದ 2 ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು ಹಾಗೂ ಮಾಧ್ಯಮ ವಿಭಾಗದ ಸಂಚಾಲಕ ಆಗಿರ್ಬೋದು 2 ಹುದ್ದೆಗೆ ನಾನು ರಾಜೀನಾಮೆ ಕೊಟ್ಟು ಮತ್ತು ಪ್ರಾಥಮಿಕ ಸದಸ್ಯತ್ವಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀವಿ. ನಮ್ಮ ಮುಂಡ್ರಿಗಿ ಮಂಡಲದ ಅಧ್ಯಕ್ಷರಾದ ಶ್ರೀ ಎಂ ಗಿ ಶಾವನಾಳ್ ಅವರಿಗೆ ಅವ್ರ ತೋಟಕ್ಕೆ ಒಂದು 2 ಬಾರಿ ಹೋಗಿದ್ದೆ. ನಾವು ಇಲ್ಲ, ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ, ಬೇರೆ ಪಾರ್ಟಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ನಾವು ಹೇಳಿದ್ದೀವಿ. ಆದರೆ ಅವರು ಬೇಡ, ಏನೇ ಸ್ವಲ್ಪ ಶ್ರೀಶೈಲ್ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಂದ ಕರ್ನಾಟಕ ಜನರನ್ನು ಆಂಧ್ರ ಜನರು ತುಂಬಾನೇ ಹೊಡೆದು ಸುಮಾರು 200ಕ್ಕೂ ಹೆಚ್ಚು ಗಾಡಿಗಳನ್ನು ನುಚ್ಚು ನೂರು ಮಾಡಿದ್ದಾರೆ. ಜನರಿಗೆ ತುಂಬಾನೇ ಹೊಡೆದಿದ್ದಾರೆ. ಇದರಿಂದಾಗಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಪ್ರಸಿದ್ಧ ಯಾತ್ರಾ ಸ್ಥಳ ಆಂಧ್ರ ಪ್ರದೇಶದ ಶ್ರೀಶೈಲಂನಲ್ಲಿ ತಡರಾತ್ರಿ ಭಕ್ತರ 2 ಗುಂಪುಗಳ ನಡುವೆ ಸಂಘರ್ಷ ನಡೆದಿದ್ದು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಆಂಧ್ರ ಪ್ರದೇಶದ ಸ್ಥಳೀಯರು ಮತ್ತು ಕನ್ನಡಿಗರ 2 ಗುಂಪುಗಳ ನಡುವೆ ಗಲಾಟೆ ನಡೆದಿದ್ದು ಈ ವೇಳೆ 100 ವಾಹನಗಳನ್ನು ಜಖಂಗೊಳಿಸಿದ್ದಾರೆ. ಗಲಾಟೆಯಲ್ಲಿ ಓರ್ವನಿಗೆ ಗಂಭೀರ ಗಾಯವಾಗಿದ್ದು ಸುನ್ನಿಪೇಂಟ ನಗರ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘರ್ಷಣೆಯಲ್ಲಿ ರಾಜ್ಯದ ಹಲವು ವಾಹನಗಳ ಗಾಜು ಪುಡಿಪುಡಿಯಾಗಿವೆ. ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಶ್ರೀಶೈಲಂನಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಕ್ಷೇತ್ರದಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿದ್ದು ಶುದ್ಧ ಕುಡಿಯುವ ನೀರು ಇಲ್ಲದೆ ಜನರು ಹೈರಾಣಾಗಿದ್ದಾರೆ. ಬಿರು ಬೇಸಿಗೆಯ ಹೊಡೆತಕ್ಕೆ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಕುಡಿಯಲು ನೀರಿಲ್ಲದೆ ಜನ ಕಂಗಾಲಾಗಿದ್ದಾರೆ. ಕುಡಿಯುವ ನೀರು ನೀಡುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆಗೆ ಸ್ಪಂದಿಸಬೇಕಾಗಿದೆ. ಅಭಿವೃದ್ಧಿ ಸಾಲದೆಂದು ಕಾಂಗ್ರೆಸ್ಗೆ ಕೈಕೊಟ್ಟು ಕಮಲ ಮುಡಿದ ಶ್ರೀಮಂತ ಪಾಟೀಲ್ ಸ್ವಕ್ಷೇತ್ರದಲ್ಲಿ ಹನಿ ನೀರಿಗಾಗಿ ಪರದಾಟ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವ ಈಶ್ವರಪ್ಪನವರು ನೋಡ್ಲೇಬೇಕಾದ ಸ್ಟೋರಿ. ಕಾಗವಾಡ ಮತಕ್ಷೇತ್ರದಲ್ಲಿ ನೀರಿಗಾಗಿ ಹಾಹಾಕಾರ. ಶುದ್ಧ ಕುಡಿಯುವ ನೀರು ಇಲ್ಲದೆ ಜನ ಹೈರಾಣು. ಬಿರು ಬೇಸಿಗೆಯ ಹೊಡೆತಕ್ಕೆ ಕುಡಿಯಲು ನೀರಿಲ್ಲದೆ ಜನ ಕಂಗಾಲು. ಕುಡಿಯುವ ನೀರು ನೀಡುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿದ್ದಾರೆ
ತರುತ್ತಿರುವ ಜನತೆ. ಅಥಣಿ ತಾಲೂಕಿನ ಸಂಬರಗಿ ಗ್ರಾಮದಲ್ಲಿ ನೀರಿಗಾಗಿ ಸ್ಥಳೀಯರ ಪರದಾಟ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರಗಿ 3 ಕಿಲೋಮೀಟರ್ ಗಟ್ಟಲೆ ದೂರದಿಂದ ಕುಡಿಯುವ ನೀರು ತರುತ್ತಿರುವ ಗ್ರಾಮಸ್ಥರು, ಎತ್ತಿನ ಗಾಡಿ, ಬೈಕ್, ವಾಹನಗಳ ಮುಖಾಂತರ ನೀರು ತರುತ್ತಿರುವ ಸ್ಥಳೀಯರು. ಕಾಗವಾಡ ಮತಕ್ಷೇತ್ರದ ಸಂಬರಗಿ ಗ್ರಾಮ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನಪ್ರತಿನಿಧಿಗಳು ಮನೆಗಳಿಗೆ ಬರುತ್ತಾರೆ. ಸಮಸ್ಯೆ ತಾಂಡವವಾಡುತ್ತಿದೆ. ಯಾವುದೇ ಜನಪ್ರತಿನಿಧಿಗಳು ಬರುತ್ತಿಲ್ಲ. ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಜನಪ್ರತಿನಿಧಿಗಳಿಗೆ ಜನರ ಹಿಡಿ ಶಾಪ. ಮಕ್ಕಳನ್ನು ಶಾಲೆ ಬಿಡಿಸಿ ನೀರು ತರಲು ಹಚ್ಚುತ್ತಿರುವ ಪಾಲಕರು. ಶಾಲೆಯಲ್ಲಿ ನೀರಿಲ್ಲದೆ ಮಕ್ಕಳ ಪರದಾಟ. ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಯಿಂದ ಸಂಬರಗಿ ಗ್ರಾಮಸ್ಥರು ರೋಸಿ ಹೋಗಿದ್ದಾರೆ. ಸಂಬರಗಿ ಗ್ರಾಮದ ಕೋಳಿ ವಸತಿ, ಶಿಂದೆ ತೋಟ, ದಾಸರ ತೋಟ ಮತ್ತು ನಾಯಕ್ವಾಡಿ, ಅವಳೇಕರ್ ತೋಟ ವಂಚಿತ. ಕುಡಿಯುವ ನೀರಿಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೂ ಮಹಾರಾಷ್ಟ್ರ ಗಡಿ ಹೊಂದಿರುವ ಗ್ರಾಮಕ್ಕೇನೂ ಇಲ್ಲ ಲಾಭ. ಸರ್ಕಾರದ ಕೋಟ್ಯಾಂತರ ರೂಪಾಯಿ ಅನುದಾನ ಕೇವಲ ಘೋಷಣೆಗಳಿಗಷ್ಟೇ ಸೀಮಿತವಾಯ್ತಾ? ನಮಗ ನೀರಿನ ಸಮಸ್ಯೆ ಐತ್ರಿ. ಮತ್ತ ನೀರ 4 ಕಿಲೋಮೀಟರ್ದಿಂದ ದೂರದಾಗ ಹತ್ತತ್ರಿ ನಮಗ. ಮತ್ತ ಸಾಲಿ ಹುಡುಗರ್ನ ಬಿಡಿಸಿ ನಾವು ನೀರ್ ತರಕ್ ಹಚ್ತೀವ್ರಿ ಸೈಕಲ್ ಮೇಲ್ರಿ. ಮತ್ತ ಹೆಣ್ಮಕ್ಳು ಏನ್ ಮಾಡ್ತಾರಿ, ತಲೆ ಮ್ಯಾಲ ಹೊತ್ಕೊಂಡ್ ನೀರ್ ತಗೊಂಡ್ ಬರ್ತಾರಿ. ಮತ್ ನಮಗ ಚಾವೆ ಕೊಟ್ಟಾರಿ, ಕರ್ ಚಾವೆಕ್ ಒಂದು ದಿವ್ಸ ನೀರ್ ಬಂದಿಲ್ರಿ. ಸರ್ಕಾರದವ್ರ ಇದ್ರ ಏನ್ ಮಾಡಿದ್ ಹೇಳ್ರಿ. ಮತ ಹಾಕಲಕ್ಕ ಕಾಲ್ ಬಿದ್ಕೊಂಡ್ ಬರ್ತಾರ ಪಂಚುಗಳು. ಮತ ಹಾಕೊಂಡ್ ಇದ್ ಮಾಡಿ ಬರ್ತಾರ. ಮತ್ ನೀರಕ್ಕೂ ಬಂದಿಲ್ರಿ. ನೀರ ಮತ ಇರ್ತೈತ್ರಲ್ಲ ಕಂಟುನು ಬಿಡ್ತಾರಿ. ಮತ ಮುಗಿತಂದ್ರ ಒಬ್ರು ಮನುಷ್ಯನಿಗೆ ಬರಂಗಿಲ್ಲ. ನೀರಿಲ್ಲ ಅಂತ ಹೇಳಿದ್ರೆ ಪಂಚಿಗೆ ಮಾಡ್ತು ಬಿಡ್ತು ಅನ್ನೋದು. ತಿಂಗಳಿಗೊಮ್ಮೆ ಯಾವಾಗಾರಿ ಒಂದ್ ಬಿಡುದು, ಒಬ್ರು 2 ಕೊಡ ತುಂಬ್ತಾವ್ ಇಲ್ಲ. ನೀರ್ ಕೊಡ್ಲಿಕ್ಕಿಲ್ರಿ. ಮತ್ರಿ ಇದ್ರಿ ಬಾತ್ರೂಮ್ ಹೋಗಾಕ್ರಿ ನೀರಿಲ್ರಿ. ಮತ್ರಿ ಕುಡ್ಲಾಕ್ ಮನ್ಯಾಗ ನೀರ್ ತರ್ತೀವ್ರಿ. ಒಂದ್ 6 ತಿಂಗಳೈತ್ರಿ. ಹೇಳಿವ್ರಿ. ಏನಂತಾರ ನಿಮ್ ಸರ್ವ ಮಾಡ್ಸೋಣ ಅಂತಾರ್ರಿ. ಏನಿಲ್ರಿ ಮನಿ ಕಡೆ ರೀ. ಮನೆ ಕಡೆ ತಾಟ್ ತೊಗೊಳಕ್ ಹೋಯ್ತು. ಮನಿ ಕಡೆ ತಾಟ್ ತೊಗೊಳಕ್ ಹೋಯ್ತೀವ್ರಿ. ನೀರಿನ ಸಮಸ್ಯೆ ಐತ್ರಿ. ಫಸ್ಟಿಗೆ ನೀರಿಗೆ ಈ ಸಂಬರ್ಗಿ ರೀ, ಅಥಣಿ ತಾಲೂಕು ರೀ, ಬೆಳಗಾವಿ ಜಿಲ್ಲಾ ರೀ. ಇಲ್ಲಿ ನೀರಿನ ಭಾಳ ಸಮಸ್ಯೆ ಐತ್ರಿ. ನೀರು ಒಟ್ಟ ಇಲ್ರಿ. ಶಾಲೆಗೆ ನೀರು ಇಲ್ರಿ, ವಸ್ತಿಗೆ ನೀರು ಇಲ್ರಿ. ಶಿಂದೆ ದಾಸರ ತೋಟ ಅಂತೇಳಿ ಇಲ್ಲಿ 1 ವರ್ಷ 2 ವರ್ಷ ಆಗಿರ್ಬೇಕು ರೀ ನೀರು. ಒಂದು ಚಾವಿಗೆ 8 ದಿನ ಬಿಡ್ತಾರೋ, 8 ದಿನ ಬಿಡಂಗಿಲ್ಲ. ನೀರು ಒಟ್ಟ ಇಲ್ರಿ. ನೀರಿನ ಭಾಳ ಪ್ರಾಬ್ಲಮ್ ಐತ್ರಿ ಇಲ್ಲಿ. ನೀರಿಂದ ಭಾಳ ಸಮಸ್ಯೆ ಆಗೈತೆ ರೀ. ಇದು ಸರ ಸಂಬರ್ಗಿ ಗ್ರಾಮ ಪಂಚಾಯತ್ 3ನೇ ವಾರ್ಡದ ಇದು ದಾಸರ ತೋಟ, ಶಿಂದೆ ತೋಟ ಅಂತ ಹೇಳಿ ನೀರಿನ ಸಮಸ್ಯೆ ಅಂದರೆ ಏನು ಸರ, ಈಗ 2-3 ಕಿಲೋಮೀಟ್ರ್ ದೂರ ಹೋಗಿ ನೀರು ಹೆಣ್ಮಕ್ಳ, ಸಣ್ಣ ಮಕ್ಕಳ, ಮುದುಕರ ಹೋಗಿ ನೀರು ತರ್ತಾರೆ ರೀ. ಆದರೆ ಪಂಚಾಯತಿ ಅವರು ಇಲ್ಲಿವರೆಗೆ ಇಲ್ಲಿ ನೀರಿನ ವ್ಯವಸ್ಥೆ ಏನೂ ಮಾಡಿಲ್ಲ. ಇಲ್ಲಿ ಬಳಸ್ಲಾಕ ಸೌದು ನೀರು ರಗಡದವ್ರಿ. ಆದ್ರೆ ಕುಡಿ ನೀರ, ದನಗೋಗಿ ಸಿಹಿ ನೀರ ಒಟ್ಟು ಯಾವುದೋ ಇಲ್ಲ ಸರ್. ಇಲ್ಲಿ ನಮ್ಮ ತೋಟದಾಗ ಏನೂ ಮಾಡಿಕೊಟ್ಟಿಲ್ಲ ಸರ್. ಇಲ್ಲಿ ಏನೂ ಇಲ್ರಿ. ಬರೀ ಏನ್ರಿ ಅಲ್ಲಿ ಸಂಬರ್ಗಿ ಊರಾಗ 1-2 ಫಿಲ್ಟರ್ ಅದಾವ್ರಿ. ಅವು ವಾರದಾಗ 4 ಸರ್ತಿ ಬಂದು ಬಿಡ್ತಿರ್ತಾವ. ಮನವಿ ಸಲ್ಸವ್ರು ಸರ್. ಅದು ಇದು ಪಂಚಾಯತಿ ಪ್ರತಿನಿಧಿನರೇ ಅವರೇ ಗಪ್ಕೋತಾರ್ರಿ. ಒಟ್ಟು ಯಾವುದೇ ಕೆಲಸಕ್ಕೆ ಬಾರದು ಪಂಚಾಯತಿ ಮೆಂಬರ್ ಬಾರ್ದು. ಸರ್ಕಾರಕ್ಕೆ ಏನು ಹೇಳೋದು ಸರ್ ನಾವು ಇನ್ನು ಏನ್ರಿ, ನಮ್ಮದು ನೀರಿನ ಸಮಸ್ಯೆ ಭಾಳ ದೊಡ್ಡದೈತ್ರಿ. ಇಲ್ಲಿ ನೀರಿನ ವ್ಯವಸ್ಥೆ ಅಷ್ಟು ಮಾಡಿಕೊಡ್ಬೇಕ್ರಿ ನಮ್ಗೆ. ಇದೇ ಇವ್ರಿಗೆ ಹೆಚ್ಚಿನ ನಮಗೆ ಒಂದು ಮನವಿ, ಇದು ಉಪಕಾರ ಮಾಡಿದಂಗೆ ಆಯ್ತು ಸರ್. ನಿಮ್ಮ ಹೆಸರು? ನನ್ನ ಹೆಸರು ಗೋಪಾಲ್ ಮಿಸಾಲ್ ಅಂತ ಹೇಳಿ, ರೈತ ಸಂಘದ ಅಧ್ಯಕ್ಷ ಸಂಬರ್ಗಿ. ಕಳೆದ 15 ದಿನಗಳಿಂದ ಬೆಳಗಾವಿ ನಗರದ ವಿವಿಧ ಕಡೆಗಳಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಸಮರ್ಪಕ ನೀರು ಪೂರೈಕೆಯಾಗದ ಹಿನ್ನೆಲೆ ಬಸವ ಕಾಲನಿಯ ನಿವಾಸಿಗಳು L&T ಕಂಪನಿ ವಿರುದ್ಧ ಪ್ರತಿಭಟನೆ ನಡೆಸಿ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿಯಲ್ಲಿ ನೀರಿಗಾಗಿ ಹಾಹಾಕಾರ. L&T ಕಂಪನಿ ವಿರುದ್ಧ ಸಿಡಿದೆದ್ದ ಬಸವ ಕಾಲನಿ ನಿವಾಸಿಗಳು. ಕಳೆದ 15 ದಿನಗಳಿಂದ ಬೆಳಗಾವಿ ನಗರದ ವಿವಿಧ ಕಡೆಗಳಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಸಮರ್ಪಕ ನೀರು ಪೂರೈಕೆಯಾಗದ ಹಿನ್ನೆಲೆ ಬಸವ ಕಾಲನಿಯ ನಿವಾಸಿಗಳು L&T ಕಂಪನಿ ವಿರುದ್ಧ ಪ್ರತಿಭಟನೆ ನಡೆಸಿ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೀರಿಗಾಗಿ ಬೀದಿಗಿಳಿದ ಕುಂದಾನಗರಿ ಜನರು. L&T ಕಂಪನಿ ವಿರುದ್ಧ ಸಿಡಿದೆದ್ದ ಬಸವ ಕಾಲನಿ ನಿವಾಸಿಗಳು ಶಾಶ್ವತ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುವಂತೆ ರಸ್ತೆ ತಡೆ ನಡೆಸಿದ್ರು. ಹೌದು, ಬೆಳಗಾವಿಯಲ್ಲಿ
ಬೇಸಿಗೆ ಆರಂಭದಲ್ಲಿಯೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹಿಡಕಲ್ ಡ್ಯಾಂನಲ್ಲಿ ಸಾಕಷ್ಟು ನೀರು ಲಭ್ಯವಿದ್ರೂ ಕೂಡ L&T ಕಂಪನಿಯವರ ಬೇಜವಾಬ್ದಾರಿಯಿಂದಾಗಿ ನೀರಿಗಾಗಿ ಜನ ಪರದಾಡುವಂತಾಗಿದೆ. ಇದರಿಂದ ಅಕ್ಷರಶಃ ರೊಚ್ಚಿಗೆದ್ದಿರುವ ಬಸವ ಕಾಲೋನಿ ನಿವಾಸಿಗಳು ಗುರುವಾರದಂದು ಬಾಕ್ಸೈಟ್ ರಸ್ತೆ ತಡೆ ನಡೆಸಿದ್ರು. ರಸ್ತೆ ಮೇಲೆ ಖಾಲಿ ಕೊಡಗಳನ್ನ ಇಟ್ಟು ಪ್ರತಿಭಟನೆ ನಡೆಸಿದ್ರು. ಬೇಕೇ ಬೇಕು, ನೀರು ಬೇಕು ಎಂದು ಘೋಷಣೆ ಕೂಗಿ L&T ಕಂಪನಿ ವಿರುದ್ಧ ಹರಿಹಾಯ್ದ್ರು. ಬಸವ ಕಾಲೋನಿ ನಿವಾಸಿಗಳ ರಸ್ತೆ ತಡೆಯಿಂದಾಗಿ ಬಾಕ್ಸೈಟ್ ರಸ್ತೆ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಉತ್ತರ ಶಾಸಕ ಅನಿಲ್ ಬೆನ್ಕೆ 2 ದಿನಗಳ ಹಿಂದೆಯಷ್ಟೇ ಮಹಾನಗರ ಪಾಲಿಕೆಯಲ್ಲಿ L&T ಕಂಪನಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ನಗರದಲ್ಲಿ ನೀರಿನ ಸಮಸ್ಯೆ ಸಂಬಂಧ ಇನ್ನೊಮ್ಮೆ ಏನಾದರೂ ತಕರಾರು ಕೇಳಿ ಬಂದ್ರೆ ನಿಮ್ಮನ್ನ ಗಿಡಕ್ಕೆ ಕಟ್ಟಿ ಹಾಕುತ್ತೇನೆ ಎಂದು ಎಚ್ಚರಿಕೆ ನೀಡಿದ್ದರು. ಶಾಸಕರ ಎಚ್ಚರಿಕೆಗೂ ಮನಿಯದ ದಪ್ಪು ಚರ್ಮದ L&T ಕಂಪನಿ ಅಧಿಕಾರಿಗಳು ನಗರದಲ್ಲಿ ನೀರಿನ ಸಮಸ್ಯೆ ಪರಿಹರಿಸಲು ಮುಂದಾಗ್ತಿಲ್ಲ. ಸದ್ಯ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಬಸವ ಕಾಲೋನಿಯ ಉಮಾ ಕರಜ್ಗಿಮಠ್ ಅವರು L&T ಕಂಪನಿಯವರು ಬಂದಾಗಿನಿಂದ ಬಹಳಷ್ಟು ನೀರಿನ ಸಮಸ್ಯೆಯಾಗುತ್ತಿದೆ. ಶಾಶ್ವತವಾಗಿ ಬಸವ ಕಾಲೋನಿಯಲ್ಲಿ ನೀರಿನ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ನಾವು ಪ್ರತಿಭಟನೆ ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನೋರ್ವ ಪ್ರತಿಭಟನಾ ನಿರತ ಮಹಿಳೆ ಮಾತನಾಡಿ 24x7 ಕುಡಿಯುವ ನೀರು ಕೊಡುತ್ತೇವೆ ಎಂದು ಹೇಳಿದ್ದಾರೆ. ಆದರೆ ನಮಗೆ 24x7 ನೀರು ಬಿಡುತ್ತಿಲ್ಲ. ಬಸವ ಕಾಲೋನಿ, ವೈಭವ್ ನಗರ್ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ದಯವಿಟ್ಟು ನೀರು ಪೂರೈಕೆ ಮಾಡಿ ಎಂದು ಮನವಿ ಮಾಡಿಕೊಂಡರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಅನಿಲ್ ಬೆನ್ಕೆ ಭೇಟಿ ನೀಡಿ ಪ್ರತಿಭಟನಾ ನಿರತ ಬಸವ ಕಾಲೋನಿ ನಿವಾಸಿಗಳ ಜೊತೆಗೆ ಮಾತುಕತೆ ನಡೆಸಿದ್ರು. ನೀರಿಂದ ಪೈಪ್ಲೈನ್ ಅದು ಸಮಸ್ಯೆ ಸಮಸ್ಯೆ ಹೇಳ್ತಾರೆ. ಲೈಟ್ ಹೋತು, ಪೈಪ್ ಹೊಡಿತು, ಪಂಪ್ ಸುಟ್ಟೈತಿ ಹೇಳ್ತಾರೆ. ನಾನು ಇಂಜಿನಿಯರ್ಗೆ ಹೆಂಗೆ ಕಲ್ತಿದ್ದೀರಿ ನೀವು? ಬರೇ ಪೈಪ್ ಹೊಡಿತು, ಅಲ್ಲಿ ಲೈಟ್ ಹೋತು. ಅದಕ್ಕಾಗಿ ಬೇರೆ ಲೈಟ್ ಹಾಕ್ಬೇಕಲ್ರಿ, ಕರೆಂಟ್ ಯೂಸ್ ಮಾಡ್ಬೇಕಲ್ಲ. ಜನರಿಗೆ ಇಷ್ಟು ತೊಂದರೆ ಆಗತ್ತೈತೆ ಅಂದ್ರೆ ಬೇರೆ ಕರೆಂಟ್ ತಗೋಬೇಕ್ರಿ ಅವ್ರನ್ನ. ನಾವು ಇಷ್ಟು ದಿವಸ ಭಾಳ ದಿವಸ ಅಂದ್ರೆ ಸಮಸ್ಯೆ ಇದೆ. ಈ ಸಲ ಎಲ್ಲರೂ ರೋಚಿಗೆ ಬಸವ ಕಾಲೋನಿ ಒಳಗೆ ಅವ್ರು ವೈಭವ್ ನಗರ ಅವ್ರು ಏನು ಕ್ರಮ ತಗೋತಾರೆ ಅವ್ರಿಗೆ ಬಿಟ್ಟೋಗ್ರಿ. ಈಗ 8 ದಿವಸ ನಾವು ಟೈಮ್ ನೋಡ್ಬೋದು, ಅದ್ರ ಕ್ರಮ ನಾವು ತಗೋತೀವಿ. ಏಪ್ರಿಲ್ 2ರಂದು ಭೋಜ್ ಗ್ರಾಮದಲ್ಲಿ ಪ್ರಜ್ಞಾ ಕ್ರೆಡಿಟ್ ಸೌಹಾರ್ದ ಸಂಸ್ಥೆಯ ಉದ್ಘಾಟನಾ ಸಮಾರಂಭ ಜರುಗಲಿದೆ. ನಾಂದನಿ ಮಠದ ಪರಮಪೂಜ್ಯ ಸ್ವಸ್ತಿ ಶ್ರೀ ಜಿನ್ಸೇನ್ ಭಟ್ಟಾರಕ ಹಾಗೂ ಚಿಂಚಣಿಯ ಸಿದ್ಧ ಸಂಸ್ಥಾನ ಮಠದ ಪರಮಪೂಜ್ಯ ಅಲ್ಲಮಪ್ರಭು ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಮಾರಂಭಕ್ಕೆ ಚಾಲನೆ ದೊರೆಯಲಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷ ಅದಗೌಡ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಪ್ರಥಮಾಚಾರ್ಯ ಶಾಂತಿಸಾಗರ ಮುನಿಗಳ ತಪೋಭೂಮಿ ನಿಪ್ಪಾಣಿ ತಾಲೂಕಿನ ಭೋಜ್ ಗ್ರಾಮದಲ್ಲಿ ಆಚಾರ್ಯ 108 ಪ್ರಜ್ಞಾಸಾಗರ ಮುನಿಗಳ ಪ್ರೇರಣೆಯಿಂದ ಗಡಿಭಾಗದ ರೈತರಿಗೆ, ಜನ ಸಾಮಾನ್ಯರಿಗೆ ಆರ್ಥಿಕ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ಮೊದಲ ಬಾರಿಗೆ ಶ್ರೀ ಪ್ರಜ್ಞಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘವನ್ನ ಪ್ರಾರಂಭಿಸಲಾಗುತ್ತಿದ್ದು, ನಾಂದನಿ ಮಠದ ಪರಮಪೂಜ್ಯ ಸ್ವಸ್ತಿ ಶ್ರೀ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯ ಮತ್ತು ಚಿಂಚಣಿ ಸಿದ್ಧ ಸಂಸ್ಥಾನ ಮಠದ ಪರಮಪೂಜ್ಯ ಅಲ್ಲಮಪ್ರಭು ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪೂಜಾ ಕೈಂಕರ್ಯಗಳೊಂದಿಗೆ ಪ್ರಾರಂಭಿಸಲಾಗುತ್ತಿದೆ. ಉದ್ಘಾಟನಾ ಸಮಾರಂಭಕ್ಕೆ ಕಾರದಗ, ಬೆಡಕಿಹಾಳ್, ಗಳತ್ಗಾ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಗಣ್ಯರು, ರಾಜಕೀಯ ಮುಖಂಡರು ಪಾಲ್ಗೊಳ್ಳುತ್ತಿದ್ದು, ಎಲ್ಲ ಗ್ರಾಮಸ್ಥರು, ರೈತರು ಈ ಉದ್ಘಾಟನಾ ಸಮಾರಂಭಕ್ಕೆ ಉಪಸ್ಥಿತರಿದ್ದು ಶೋಭೆ ತರಬೇಕೆಂದು ಸಂಸ್ಥಾಪಕ ಅಧ್ಯಕ್ಷ ಆದಗೌಡ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ಭೋಜ್ನ ಹನುಮಾನ್ ಮಂದಿರದ ಹತ್ತಿರವಿರುವ ಶ್ರೀ ಪ್ರಜ್ಞಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಚಾಲಕ ದೀಪಕ್ ಕುಪ್ಪಂ ಅಟ್ಟಿ ಮಾತನಾಡಿ, ಮುನಿಗಳ ಆಶೀರ್ವಾದದಿಂದ ಪ್ರಾರಂಭಿಸಲಾಗುತ್ತಿರುವ ಈ ಸಂಸ್ಥೆಗೆ ಸಹದೇವ್ ನಾಯ್ಕ್, ಸಾತಗೌಡ ಪಾಟೀಲ್, ಶಶಿಕಾಂತ್ ನರದ್ಗೆ, ಅಜಿತ್ ಮಾಳಿ, ಸುನಿಲ್ ಉತ್ತೂರೆ, ಬಾಬಾಸಾಬ್ ಪಾಟೀಲ್, ರಂಜನಾ ಮುರಾಬಟ್ಟೆ, ಸ್ವಾತಿ ಕುಪ್ಪಾನಟ್ಟೆ, ರವೀಂದ್ರ ಮಾಣೆ ಹಾಗೂ ಪ್ರಕಾಶ್ ಭಡ್ಡರ್ ಸಂಚಾಲಕರಾಗಿದ್ದು, ಸಮ್ಮೇದ್ ಪಾಟೀಲ್ ಮುಖ್ಯ ಕಾರ್ಯನಿರ್ವಾಹಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಯಾವತ್ತೂ ಗ್ರಾಮೀಣ ಜನತೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ, ಅವರ ಹಿತದೃಷ್ಟಿ ಕಾಪಾಡುವುದರೊಂದಿಗೆ ಪಾರದರ್ಶಕ ಆಡಳಿತ ನಡೆಸುವ ಧ್ಯೇಯ ನಮ್ಮದಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸರ್ವ ಸಂಚಾಲಕರು ಉಪಸ್ಥಿತರಿದ್ದರು. ನಮ್ಮ ಆರಾಧ್ಯ ಗುರುಗಳಾದ ತಪೋಭೂಮಿ ಪ್ರಣೇತೆ 108 ಆಚಾರ್ಯ ಶ್ರೀ ಪ್ರಜ್ಞಾಸಾಗರ ಮಹಾರಾಜರ ಆಶೀರ್ವಾದದಿಂದ ಮತ್ತು ನಮ್ಮ ಊರಿನ ಎಲ್ಲ ಹಿರಿಯರ ಆಶೀರ್ವಾದದಿಂದ ನಾವು ಭೋಜ ಗ್ರಾಮದಲ್ಲಿ ಪ್ರಜ್ಞಾಸಾಗರ ಮಹಾರಾಜರ ಹೆಸರಿನಲ್ಲಿ ಶ್ರೀ ಪ್ರಜ್ಞಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಭೋಜ ಅಂತ ಒಂದು ಹೊಸ ಸೌಹಾರ್ದ ಸಹಕಾರಿಯನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮವು 2 ಏಪ್ರಿಲ್ ಮುಂಜಾನೆ 8 ಗಂಟೆಗೆ ಗಣಿನಿ ಐರಿಕಾ 105 ಪ್ರಜ್ಞಾಮತಿ ಮಾತಾಜಿ
ಹಾಗೂ ಸ್ವಸ್ತಿ ಶ್ರೀ ಪರಂ ಪೂಜ್ಯ ಜಿನಸೇನ್ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ನಾಂದನಿ ಮಠ್ ಮತ್ತು ಶ್ರೀಮನ್ ನಿರಂಜನ್ ಪ್ರಣವ ಸ್ವರೂಪಿ ಅಲ್ಲಂ ಪ್ರಭು ಮಹಾಸ್ವಾಮೀಜಿ ಸಿದ್ಧ ಸಂಸ್ಥಾನ ಮಠ ಚಿಂಚಲಿ ಇವರ ಘನ ಉಪಸ್ಥಿತಿಯಲ್ಲಿ ಹಾಗೂ ಅವರ ಅಮೃತ ಹಸ್ತದಿಂದ ನಾವು ಈ ಸೌಹಾರ್ದ ಸಹಕಾರಿಯನ್ನು ಉದ್ಘಾಟನೆ ಮಾಡುತ್ತಿದ್ದೇವೆ. ಈ ಸಹಕಾರಿಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಮಾನ್ಯ ಅತಿಥಿಗಳು ಹಾಗೂ ಪಂಚಕ್ರೋಶಿಯಿಂದ ಎಲ್ಲ ರಾಜಕೀಯ ಸಾಮಾಜಿಕ ಕಾರ್ಯಕರ್ತರು ಎಲ್ಲ ನಾಯಕರು ಉಪಸ್ಥಿತರಿರುವರಿದ್ದಾರೆ. ಆದ ಕಾರಣ ತಾವು ಎಲ್ಲರೂ ಈ ಉದ್ಘಾಟನೆ ಸಮಾರಂಭಕ್ಕೆ 108 ಪ್ರಜ್ಞಾಸಾಗರ್ ಮಹಾರಾಜರ ಆಶೀರ್ವಾದದಿಂದ ಶ್ರೀ ಪ್ರಜ್ಞಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಭೋಜ್ ಉದ್ಘಾಟನಾ ಸಮಾರಂಭದ ನೀರಿನ ಸಂಸ್ಥಾಪಕರಾದ ಆದಗುಂಡ ಕಿರ್ತಿ ಪಾಟೀಲ್, ರಾಯಗುಂಡ ಬಾಳಗುಂಡ ಪಾಟೀಲ್, ಸದೇವ್ ಕಲ್ಲಪ್ಪ ನಾಯ್ಕ್, ಸತ್ಯಗೌಂಡ ಆದಗುಂಡ ಪಾಟೀಲ್, ಶಶಿಕಾಂತ್ ಗೋಪಾಲ್ ನರದಿಗೆ, ಅಜಿತ್ ಮುಕಂದರ್ ಮಾಳಿ, ಸುನೀಲ್ ಆದಿನಾಥ್ ತುತ್ತೂರೆ, ಬಾಳಾಸಾಹೇಬ್ ಮಲಗುಂಡ ಪಾಟೀಲ್, ಸೋ ರಂಜನಾ ಶೀತಲ್ ಮೊರಬಟ್ಟೆ, ಸೋ ಸ್ವಾತಿ ದೀಪಕ್ ಉಪ್ಪಾನಟ್ಟೆ, ಅರವಿಂದ್ ಶಂಕರ್ ಮಾನಿ, ಪ್ರಕಾಶ್ ಲಕ್ಷ್ಮಣ್ ವಡ್ಡರ್ ಮತ್ತು ಮುಖ್ಯ ಕಾರ್ಯನಿರ್ವಾಹಕರಾಗಿ ಸಮ್ಮೇದ್ ಅಣ್ಣಾಸಾಹೇಬ್ ಪಾಟೀಲ್ ಇವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ಇಳಕಲ್ ನಗರದ ಶ್ರೀ ನೀಲಕಂಠೇಶ್ವರ ಕಲ್ಯಾಣ ಮಂಟಪದಲ್ಲಿ ಎಸ್ಆರ್ಎನ್ ಅಭಿಮಾನಿ ಬಳಗದ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು ಸಮಾಜ ಸೇವಕ ಎಸ್ಆರ್ಎನ್ ನವಲಿ ಹಿರೇಮಠ್ ವಹಿಸಿಕೊಂಡಿದ್ದರು. ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದ ಶ್ರೀ ಗುರುಮಹಂತ ಶ್ರೀಗಳು ಇಳಕಲ್ ನಗರದ ಶ್ರೀ ನೀಲಕಂಠೇಶ್ವರ ಕಲ್ಯಾಣ ಮಂಟಪದಲ್ಲಿ ಎಸ್ಆರ್ಎನ್ ಅಭಿಮಾನಿ ಬಳಗದ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು ಸಮಾಜ ಸೇವಕ ಎಸ್ಆರ್ ನವಲಿ ಹಿರೇಮಠ್ ವಹಿಸಿಕೊಂಡಿದ್ದರು. ಸಮಾರಂಭ ಕುರಿತು ಮಾತನಾಡಿದ ಶ್ರೀ ಗುರುಮಹಂತ ಶ್ರೀಗಳು, ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ತಮ್ಮದೇ ಆದ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಹೀಗಾಗಿ ಮಹಿಳೆಯರಿಗೆ ಗೌರವ ಸಲ್ಲಿಸಬೇಕು ಎಂದರು. ಸಮಾರಂಭದಲ್ಲಿ ಅಭಿಮಾನಿ ಬಳಗದ ಎಲ್ಲ ಸರ್ವ ಸದಸ್ಯರು, ಎಸ್ಆರ್ಎನ್ ಅಭಿಮಾನಿ ಬಳಗದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ನಗರಸಭೆ ಸದಸ್ಯರು ಉಪಸ್ಥಿತರಿದ್ದರು. ಆದ್ರೆ ಆ ತಾಯಿ ಬರೋಸಲ ವಿಧವೆ ಆದ್ಲ ತಾಯಿ ಮೇಲೆ ವಿಧವೆ ಆಗಿರ್ಬೇಕು. ಅದ್ ಅಕಸ್ಮಾತ್ ಹೆಂಡತಿಂದ್ರೆ 1 ವರ್ಷ ತುಂಬಿದ ಗಂಟೆ ಮದುವೆ ಮಾಡ್ತಾರ. ಅವ್ರು 1 ವರ್ಷ ತುಂಬಿಸ್ಕೊಳ ಗಂಟೆ ಮದುವೆ ಮಾಡಿ ಆಕೆ ಇನ್ನೊಂದು ಹೆಂಡತಿ ಮದುವೆ ಮಾಡ್ತಾರೆ. ಅಂದ್ರೆ 2-3 ಹೆಣ್ಮಕ್ಳು ಅಂತ 2-3 ಮತ್ತೆ ಮದುವೆ ಮಾಡ್ತಾರೆ. ಆದ್ರೆ ಪರಮ ವಿದ್ಯಾರ್ಥಿಗಳಿಂದ ನಿರಂಜನ ಪ್ರಣವ ಸ್ವರೂಪಿ ಗುರುಮಾರ್ಗ ಸ್ವಾಮೀಜಿಗಳ ಅಡಿಯಲ್ಲಿ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ, ಮಾತಾಶ್ರೀ ಶರಣಮ್ಮ ಅಮ್ಮನವರು ಅವರ ಅಡಿಯಲ್ಲಿ ನನ್ನ ನಮಸ್ಕಾರನ ಅರ್ಪಿಸುತ್ತೇನೆ. ಇಂದಿನ ಅಧ್ಯಕ್ಷತೆ ವಹಿಸಿದಂತ ಶ್ರೀ ಎಸ್ಆರ್ ನವಲಿ ಹಿರೇಮಠ್ ಸರ್ಗೆ ನನ್ನ ನಮಸ್ಕಾರಗಳು. ಶ್ರೀಮತಿ ವಚನಗಳನ್ನು ಕೇವಲ ಕಂಠಪಾಠ ಅಥವಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದಕ್ಕಾಗಿ ಓದದೆ ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕಾಗಿ ಓದಬೇಕು ಎಂದು ಬೆಳಗಾವಿ ಜಿಲ್ಲಾ ಕದಳಿ ಮಹಿಳಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಶರಣೆ ಪ್ರೇಮಕ್ಕ ಅಂಗಡಿ ಮನವಿ ಮಾಡಿದರು. ವಚನಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕಾಗಿ ಓದಬೇಕೆಂದು ಬೆಳಗಾವಿ ಜಿಲ್ಲಾ ಕದಳಿ ಮಹಿಳಾ ವೇದಿಕೆ ಜಿಲ್ಲಾಧ್ಯಕ್ಷೆ ಶರಣಿ ಪ್ರೇಮಕ್ಕ ಅಂಗಡಿ ಮನವಿ ಮಾಡಿದ್ರು. ಅವರು ಚನ್ನಮ್ಮನ ಕಿತ್ತೂರು ತಾಲೂಕಿನ ಕದಳಿ ಮಹಿಳಾ ವೇದಿಕೆಯನ್ನ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಿದ್ರು. ವೀರ ರಾಣಿ ಚೆನ್ನಮ್ಮನ ಬದುಕಿಗೂ ಮತ್ತು ಶರಣ ಸಾಹಿತ್ಯದ ಬದುಕಿಗೂ ಅವಿನಾಭಾವ ಸಂಬಂಧವಿತ್ತು. ಕಿತ್ತೂರಿನಲ್ಲಿ ರಜನಿ ಬುಲ್ಬುಲೆ ಇವರ ನೇತೃತ್ವದಲ್ಲಿ ಕದಳಿ ಮಹಿಳಾ ವೇದಿಕೆ ಆರಂಭವಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ರು. ಒಂದು ಸಂಘಟನೆ ಯಶಸ್ವಿಯಾಗೋದಕ್ಕೆ ಎಲ್ಲರ ಸಹಕಾರ ಅಗತ್ಯವಾಗಿದ್ದು, ನಿಮ್ಮೆಲ್ಲರಿಗೆ ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಶರಣೆ ಅಕ್ಕ ಮಹಾದೇವಿ ಇವರ ಆದರ್ಶಗಳು ಪ್ರೇರಣೆಯಾಗಲಿ ಎಂದು ಶುಭ ಕೋರುತ್ತಾ ಕದಳಿ ವೇದಿಕೆಯ ಉದ್ದೇಶಗಳು ಮತ್ತು ಮಹತ್ವ ತಿಳಿಸಿದ್ರು. ಮುಖ್ಯ ಅತಿಥಿಗಳಾದ ಕಿತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಾ ಎಸ್.ಬಿ. ದಳವಾಯಿ ಮಾತನಾಡಿ, ಕಿತ್ತೂರಿನಲ್ಲಿ ಕದಳಿ ಮಹಿಳಾ ವೇದಿಕೆ ಸ್ಥಾಪನೆಯಾಗಿರುವುದಕ್ಕೆ ಹರ್ಷ ವ್ಯಕ್ತಪಡಿಸುತ್ತಾ ಈ ಮೂಲಕ ಮಹಿಳೆಯರು ಕೂಡ ಎಲ್ಲ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಲಿ.
ಇದೊಂದು ನಮ್ಮ ಜಿಲ್ಲೆಯಲ್ಲಿಯೇ ಮಾದರಿ ವೇದಿಕೆಯಾಗಲಿ ಎಂದು ಆಶಿಸುತ್ತಾ ಎಲ್ಲ ರೀತಿಯ ಸಹಕಾರ ನೀಡುವ ಭರವಸೆಯನ್ನ ನೀಡಿದ್ರು. ಇತ್ತೀಚೆಗೆ ಸಂಕಲ್ಪ ಸಿದ್ಧಿ ಕೃತಿ ರಚಿಸಿದ ಉಮಾದೇವಿ ಪಾಟೀಲ್ ಮಾತನಾಡಿ, ನಮ್ಮ ಮಕ್ಕಳಲ್ಲಿ ವಚನಗಳನ್ನು ಪಠಿಸುವ ಹವ್ಯಾಸ ಬೆಳೆಸಬೇಕೆಂದು ಆಗ್ರಹಿಸಿ ತಾವು ಸಹಿತ ವಚನಗಳನ್ನು ವಾಚಿಸಿದ್ರು. ಸಮಾರಂಭದಲ್ಲಿ ಬಾಬಣ್ಣ ಒಳಸಂಗ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಬಡಿಗೇರ್, ರಜನಿ ಬುಲ್ಬುಲೆ, ಪ್ರೇಮಕ್ಕ ಅಂಗಡಿ, ಅನ್ನಪೂರ್ಣ ಹೊಸಪೇಟೆ, ಆರೆಂಜ್ ಕೌಂಟ್ ಹಾಲ್ನ ಮಾಲೀಕರನ್ನು ಸನ್ಮಾನಿಸಲಾಯಿತು. ಅಧ್ಯಕ್ಷೀಯ ನುಡಿಗಳಲ್ಲಿ ವಿಶ್ರಾಂತ ಶಿಕ್ಷಕಿ ಅನುರಾಧ ದೇಶಪಾಂಡೆ, ಕಿತ್ತೂರು ತಾಲೂಕಿನ ಕದಳಿ ಮಹಿಳಾ ವೇದಿಕೆಯ ಪದಾಧಿಕಾರಿಗಳಿಗೆ ಶುಭ ಕೋರಿ ಬರಲಿರುವ ದಿನಗಳಲ್ಲಿ ಸೃಜನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸಲಹೆ ನೀಡಿದ್ರು. ಮಕ್ಕಳು ಮತ್ತು ಮಹಿಳೆಯರು ವಚನಗಳನ್ನು ವಾಚಿಸಿದ್ರು. ಬೈಲಹೊಂಗಲ ಸ್ವಾವಲಂಬಿ ಫೌಂಡೇಶನ್ ಅಧ್ಯಕ್ಷರಾದ ಸಂತೋಷ್ ಕೊಳವಿ, ಜಗದೀಶ್ ಘಟ್ನಟ್ಟಿ, ಅನಿಲ್ ಹನ್ಬರ್, ಸುಧಾ ಕುಪ್ಪಸ್ಗೌಡರ್ ಮುಂತಾದವರು ಉಪಸ್ಥಿತರಿದ್ದರು. ಗಜಾನನ್ ಮಹಿಳಾ ಭಜನಾ ಮಂಡಳಿಯವರು ಪ್ರಾರ್ಥಿಸಿದ್ರು. ಅನ್ನಕ್ಕ ಹೊಸಪೇಟೆ ಸರ್ವರನ್ನು ಸ್ವಾಗತಿಸಿದ್ರು. ಪ್ರೇಮ ಗಾನಿಗೇರ್ ವಂದಿಸಿದ್ರು. ರಾಜೇಶ್ವರಿ ಕುಪ್ಪಸಗೌಡರ್ ನಿರೂಪಿಸಿದ್ರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.